ನನ್ನ ಕಾರ ಸ್ವಲ್ಪ ದುರಂಕಾರ, ಜನ ಇಷ್ಟೆಲ್ಲ ಇಷ್ಟಪಡ್ತಾರೆ, ನಾನು ಕನ್ಸಿಸ್ಟೆನ್ಸಿನ ವೀಡಿಯೋ ಮಾಡೋಕ್ಕಾಗಲ್ಲ. ಆರಾಮಾ? ಫುಲ್ ವಿಲನ್ ಇದ್ದಂಗಿದ್ದೀನಿ ನಾನು, ಸಕ್ಕತ್ತಾಗಿರ್ತೀನಿ ನೋಡಕ್ಕ. ಏನೋ ಖುಷಿ ಆಗ್ತದೆ ನಮ್ಗೆ ಈ ಗಾಡಿ ಓಡಿಸ್ತಾ ಇದ್ರೆ. ಹೊಸ ಗಾಡಿ ನಂದು, ಲೈಫಲ್ಲಿ ಇಮ್ಯಾಜಿನ್ ಮಾಡ್ಕೊಂಡು ಎರಡೆರಡು ಗಾಡಿ ಇಟ್ಕೊಂಡು ಮೇಂಟೈನ್ ಮಾಡ್ತೀನಿ ಅಂತ. ಓ ಗಾಡಿ ಮೇಲೆ ಕಾಲಿಡ್ತಾವನೇ, ಡೆಂಟಿಗಿಂತ ಆಗ್ಬಿಟ್ರೆ ಕಷ್ಟ. ನೋಡ್ರಿ ಔಟ್ಪುಟ್ ಯಾವ ಥರ ಬಂದರೆ, ಇಷ್ಟಕ್ಕ ಮೇಲಕ್ಕ RCB ಇದು, ಇದು ಕೆಳಕ್ಕ RCB ಅಂತ ಬರ್ತದೆ. ಅನ್ಬಾಕ್ಸು ನಾನು ರಾಯಲ್ಸ್ ಅಂತ ಹಾಕ್ತಿದ್ದೀನಿ. ಯುವರ್ ಎಲ್ಫ್ಯಾಮ್, ಜೈ ಶ್ರೀರಾಮ್, ವೆಲ್ಕಮ್ ಬ್ಯಾಕ್ ಟು ನನ್ನ ವಿಡಿಯೋ. ಈ ನಡುವೆ ಸ್ವಲ್ಪ ಇರ್ರೆಗ್ಯುಲರ್ ಆಗ್ಬಿಟ್ಟಿದ್ದೀನಿ, ಬಟ್ ಆದಷ್ಟು ಟ್ರೈ ಮಾಡ್ತೀನಿ ರೆಗ್ಯುಲರ್ ಆಗೋಕ್ಕೆ. ಇನ್ನೊಂದು 3 ವೀಡಿಯೋ ಕಂಟಿನ್ಯೂಸ್ ಆಗಿ ಬರ್ತದಂತೂ ಪಕ್ಕ. ಏನಪ್ಪ ಅಂದರೆ ಇವತ್ತು ನನ್ನ ಗಾಡಿ ಬ್ರ್ಯಾಂಡಿಂಗ್ ಮಾಡ್ಸೋಕೆ ಹೋಗ್ತಾಯಿದ್ದೀನಿ. ಬ್ರ್ಯಾಂಡಿಂಗ್ ಅಂದರೆ ಸ್ಟಿಕರಿಂಗ್ ಮಾಡಿಸೋದಕ್ಕೆ. ಮನೇಲಿ ಒಂಥರ ಕಳೆ ಬಂದ್ಬಿಟ್ಟದೆ, ಯಾಕಂದರೆ ನಮ್ಮ ಅಮ್ಮನ ಬಂದವ್ರೆ. ಏನು 2 ತಿಂಗಳಾಗಿತ್ತು ನಮ್ಮ ಅಮ್ಮನ ಊರಿಗೆ ಹೋಗಿ. ಏನಮ್ಮ 2 ತಿಂಗಳಾಗಿತ್ತಲ್ಲ ಊರಿಗೆ ನೀನು? ಹಾಂ 2 ತಿಂಗಳು. ಮಗನ ಒಬ್ಬನೇ ಚಿಕ್ಕ ಮಗನ ಮನೆಗೆ ಬಿಟ್ಟು ಹೋಗಿದೆ, ಬೇಜಾರಾಗಿಲ್ಲ ನಿಂಕ? ನೀನು ಸುಮ್ಮನೆ ನಾವು ಎಷ್ಟು ಬೇಜಾರಾಗ್ತದೆ ಮನೆಗೆ ಒಬ್ಬನೇ ಇರೋಕ್ಕ. ನಿಮ್ಗೇನು ಅರ್ಥ ಆಗ್ತದೆ ನಮ್ಮ ಗಂಡು ಮಕ್ಳು ಬಾದಿಗಳು. ಒಂದು ತಲೆನೋ ಮಾತ್ರೆ ಒಂದು ಎತ್ಕೊಬೇಕು, ಹೆಂಗೋ ಬಿಸಿಲಾಗಿರ್ತೀನಿ ಅಲ್ಲಿ, ತಲೆನೋ ಸ್ಟಾರ್ಟ್ ಆಗ್ತದೆ. ಹಾಂ ಬೇಡ, ಸ್ನಾನ ನಾನು ಮಧ್ಯಾಹ್ನ ಬಂದು ಮಾಡ್ಕೊತೀನಿ, ನೈಟ್ ಹೋಗ್ಬೇಕಲ್ಲ. ರಾತ್ರಿಗೆ ಹೋಗೋದು, ಇವಾಗಲ್ಲ. ಬರ್ತೀನಿ ಮಧ್ಯಾಹ್ನ ಇಲ್ಕ, ಮನೆಗೆ ಬಂದೇ ಹೋಗೋದು ನಾನು. ಬಟ್ಟೆ ಎಲ್ಲ ತೊಗೊಬೇಕಿನ್ನ. ಬರ್ರಿ ಕೆಳಗಡೆ ನಮ್ಮ ಗಾಡಿಗಳು ಕಾಯ್ತಾವೆ. ಪ್ಲಸ್ಸು ಏನಂತೀರಾ, 2 ಗಾಡಿನೂ ಬಂದಿದ್ದಾವೆ. ಇದೇ ಫಸ್ಟ್ ಟೈಮ್ ಅನ್ಸುತ್ತೆ 2 ಗಾಡಿ ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇರೋದು. ನಮ್ಮ ಡ್ರೈವರ್ ಕೆಳಗಡೆ ನನ್ನ ರೂಮಾಗ ಹೋಗಿ ಏನಂತೀರಾ, ಇರು ಸೌಂಡ್ ಹುಂಗೆ ಅಂತ ಇರ್ತದೆ. ಹೋಗಿ ಬೀಗ ಇಸ್ಕೊಂಡು ಗಾಡಿ ಹತ್ರ ಸಿಗಂಬರ್ರಿ. ಸದ್ಯಕ್ಕೆ ನೋಡ್ಬೋದು ನಮ್ಮ ಹೊಸ ಗಾಡಿ ಇಲ್ಲಿ ನಿಂತದೆ, ನಮ್ಮ ಹಳೆ ಗಾಡಿ ಇಲ್ಲದೆ. ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ವ್ಲಾಗಲ್ಲಿ 2 ಗಾಡಿ ಒಂದ್ರಾಗೆ ತೋರಿಸ್ತಾ ಇರೋದು. ನೋಡ್ಬೋದು ಸೈಜ್ ಡಿಫ್ರೆನ್ಸ್ ಯಾವ ಥರ ಇದೆ ಅಂತ. ಇದು 8 ಫೀಟ್ ಬರ್ತದೆ ನೋಡ್ರಿ, 10 ಫೀಟ್ ಎಷ್ಟು ದೊಡ್ಡದಾಗಿದೆ. ಎಲ್ಲ ಒಂದೇ ಅನ್ಕೊಂಬಿಡ್ತಾರೆ, ಕಲರ್ ನೋಡ್ಬಿಟ್ಟು ಲೆಂತ್ ನೋಡ್ಬಿಟ್ಟು. ಇದು ಸ್ವಲ್ಪ ದೊಡ್ಡದು, ಇದು ಚಿಕ್ಕದು. ಇದು ಆಲ್ಮೋಸ್ಟ್ 407 ಲೆಕ್ಕ, ಬಟ್ 407 ಅಗಲ ಬರೋಲ್ಲ ನೋಡಿ. ಇದು ಪ್ಲೈನ್ ಇದೆ, ನಾರ್ಮಲ್ ಈ ಥರ ಬ್ರ್ಯಾಂಡಿಂಗ್ ಬರ್ತದೆ. ಸೇಮ್ ಈ ಬ್ರ್ಯಾಂಡಿಂಗ್ ಡೋರ್ ಮೇಲೆ ಬರ್ತದೆ ಇಲ್ಲಿ, ಪ್ಲಸ್ ಇಂದ ರಾಯಲ್ಸ್ ಬರ್ತದೆ. ಮತ್ತು ಈ ಸರಿ ಫಸ್ಟ್ ಟೈಮು ಇಲ್ಲೊಂದು ಮೇಲೆ ಒಂದು ಲೋಗೋ ಬರ್ತದೆ. ಅದು ಸಸ್ಪೆನ್ಸು, ನೀವು ವೀಡಿಯೋದೆಲ್ಲ ನೋಡ್ಬೇಕು ಲಾಸ್ಟಾಗ. ಇಲ್ಲ ನಮ್ಮದು ಹೊಸ ಲೋಗೋ ಬರ್ತದೆ. ನೋಡೋಣ ಏನು ಹಾಕ್ಸಿರಿ ಅಂತ ಫಸ್ಟಿಗೆ ಕಮೆಂಟ್ ಮಾಡಿ, ಇವಾಗಲೇ ನೋಡೋಣ. ಏನೋ ಖುಷಿ ಆಗ್ತದೆ ನಮ್ಗೆ ಈ ಗಾಡಿ ಓಡಿಸ್ತಾ ಇದ್ರೆ. ಹೊಸ ಗಾಡಿ ನಂದು, ಲೈಫಲ್ಲಿ ಇಮ್ಯಾಜಿನ್ ಮಾಡ್ಕೊಂಡು ಎರಡೆರಡು ಗಾಡಿ ಇಟ್ಕೊಂಡು ಮೇಂಟೈನ್ ಮಾಡ್ತೀನಿ ಅಂತ. ಈ ಗಾಡಿ ನಾನು ನಂದು ಅಂತಾನೆ ಮುರ್ತೋಗ್ಬಿಡ್ತೀನಿ. ಆ ಗಾಡಿ ಎಲ್ಲೋ ಬೇರೆ ಕಡೆ ಓಡ್ತಾ ಇರ್ತದಲ್ಲ, ಆ ಇಂಟ್ರಾ ಓಡಿಸ್ಕೊಂಡು ಒಂದು 15-20 ದಿನದಿಂದ ಯಾರೋ ನಾನು ನೆನಪು ಮಾಡಿದಾಗ ಇನ್ನೊಂದು ಗಾಡಿ ಎಲ್ಲ ಅಂದಾಗ ಹೌದಲ್ಲ ಆ ಗಾಡಿ ನನ್ನ ಹತ್ರ ಇದೆ ಅನಿಸ್ತದೆ. ಇಲ್ಲಾಂದ್ರೆ ಪಾಪ ಹುಡುಗನೇ ನಮ್ಮ ಡ್ರೈವರ್ ಡೀಸೆಲ್ ಹಾಕೊಂಡು ಕ್ರೆಡಿಟ್ ಕಾರ್ಡ್ ಒಂದು ಕೊಟ್ಬಿಟ್ಟಿದ್ದೀನಿ. ಡೀಸೆಲ್ ಹಾಕೊಂಡು ಅವ್ನು ಪಾಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಡೈಲಿ ಕ್ಲೀನ್ ಮಾಡ್ಕೊಂಡು ಅವ್ನು ಪಾಪ ನೀಟಾಗಿ ಇಟ್ಕೊಂಡಿರ್ತಾನೆ. ಮರ್ತೇ ಹೋಗ್ತೀನಿ ನಂದು ಅಂತ. ಬೇರೆ ಕಡೆ ಏನೋ ಗೊತ್ತಿಲ್ಲ, ನಮ್ಮ ಡ್ರೈವರ್ ಅಂತ ಒಳ್ಳೆ ಡ್ರೈವರ್ ಸಿಕ್ಕವನೆ. ಅವ್ನು ಪಾಡ್ಕೊಂಡು ಮಾಡಿಸ್ಕೊಳ್ತಾನೆ. ನಮ್ಮ ಫ್ರೆಂಡ್ ಗಾಡಿಗೆ ಡ್ರೈವರ್ಲಿದ್ದಾರೆ, ಅಣ್ಣ ಅಂತ ದಿನಕ್ಕೊಂದು 50 ಫೋನ್ ಹಾಕ್ತಾನೆ. ನಮ್ಮೂನು ವಾರಕ್ಕೊಂದು ದಿನ ಫೋನ್ ಹಾಕಿ, ಅಣ್ಣ ಊಟಕ್ಕೆ ಕಾಸು, ಅಣ್ಣ ಅದೇಂದ್ರು, ಅಣ್ಣ ಮ್ಯಾನೇಜರಿಂಗ್ ಅಂತ ಅಷ್ಟೇ. ಅದು ಬಿಟ್ಟರೆ ಏನು ಕೇಳಲ್ಲ, ಒಳ್ಳೆ ಡ್ರೈವರು. ಸದ್ಯಕ್ಕೆ ಬನ್ನಿ ಹೊಸಕೋಟೆಗೆ ಹೋಗೋಣ. ಮನೆ ಬಿಟ್ಟಿದ್ದೀನಿ. ಗಾಡಿ ಒಂದು 2-3 ದಿನ ನನ್ನ ಹತ್ರ ಇರ್ತದೆ ಗಾಡಿ ಇದು ದಿನ. ಮತ್ತು ಅದಾದಮೇಲೆ ಮುಂದೆ ಬೇರೆ ಪ್ಲ್ಯಾನ್ಸ್ ಇದೆಲ್ಲ ಹೇಳ್ತೀನಿ. ಸದ್ಯಕ್ಕೆ 3 ದಿನ ನನ್ನ ಹತ್ರ ಇರ್ತದೆ. ನೆಕ್ಸ್ಟ್ ಒಂದು ಲಾಂಗ್ ಬಾಡಿಗೆ ಹೋಗ್ತಾ ಇದ್ದೀನಿ ನನ್ನ ಗಾಡಿಯಲ್ಲಿ. ಅದು ಎಲ್ಲಿಗೆ ಏನು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಎಲ್ಲಿಗೆ ಏನು ಅಂದ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ನಿಮ್ಗೆ ಏನೋ ಟಪ್ ಅಂತ ಟಚ್ ಆಯಿತು, ನಾನು ಏನೋ ಬಿತ್ತೇನೋ ಅಂದ್ಕೊಂಡೆ. ಇದು ಮರಿಗಳು ಟಚ್ ಆಗ್ತಾ ಇರ್ತವೆ, ಏನು ಮಾಡೋಕ್ಕಲ್ಲ. ಈಗ ಬರ್ರಿ ಡೈರೆಕ್ಟಾಗಿ ಹೊಸಕೋಟೆ ಸ್ಟಿಕರಿಂಗ್ ಶಾಪ್ ಹತ್ರ ಸಿಗಮ್ಮ, ಟೈಮ್ ವೇಸ್ಟ್ ಮಾಡೋದು ಬೇಡ. ಹಿಂಗೆ ಹೋಗ್ತಾ ಎಳ್ನೀರು ಕಾಣಿಸ್ತು. ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಎಳ್ನೀರು ಕೊಂಡು ಡ್ರೈವಿಂಗ್ ಮಾಡಿ ಬಾಡಿಯಲ್ಲಿ ಹೀಟ್ ಆಗ್ಬಿಡೋದು. ಅದಕ್ಕೆ ನೋಡ ಬಿಸಿಲು ಹೆವಿ ಓವರು ಓಡ್ಸೋಕ್ಕಾಗಲ್ಲ ನಾ ಗಾಡಿ. ನಾವು 24 ಅವರ್ಸ್ ಗಾಡಿ ಓಡಿಸಿ ನಿದ್ದೆ ಇರಲ್ಲ, ಬಾಡಿ ಹೀಟು ಕಷ್ಟ. ಸದ್ಯಕ್ಕೆ ಹೊಸಕೋಟೆ ರೀಚ್ ಆಗಿದ್ದೀವಿ ನೋಡಿ. ಎಲ್ಲ ಮೆಜರ್ಮೆಂಟ್ಸ್ ತೊಗೊತಾರೆ ಸದ್ಯಕ್ಕೆ. ನಾವು ಬಂದಿರೋ ಅಂಗಡಿ ಹೆಸರು ತೋರಿಸ್ಬಿಡ್ತೀನಿ ರೀ. ಕನಕ ಆರ್ಟ್ಸ್ ಅಂದ್ಬಿಟ್ಟು ಹೊಸಕೋಟೆ. ಗಾಡಿ ತಂದು ಆಲ್ರೆಡಿ ಹಾಕಿದ್ದಾಯಿತು, ಮೆಜರ್ಮೆಂಟು ತೊಗೊತವ್ರೆ. ಏನು ಇನ್ನೊಂದು 2 ಅವರ್ ಕೆಲಸ, ಇದು 2-3 ಅವರ್ ಕೆಲಸ. ಪ್ಲಸ್ಸು ಚಿಂತಾಮಣಿ ಕಡೆಯಿಂದ ಒಂದು ಬಸ್ ಬರ್ತದೆ, ಈ ಕಡೆ ಬರುತ್ತೆ. ಮಾತ್ರೆ ಇಸ್ಕೊಬೇಕು ನಾವು, ಅಮ್ಮ ಮಾತ್ರೆ ಬೇರೆ ಬರ್ತದೆ. ನೋಡೋಣ, ಮರ್ತೋದ್ರೆ ಪ್ರಾಬ್ಲಮ್ಮು. ಜಾಸ್ತಿ ಸೌಂಡ್ ಕೇಳಿಸಲ್ಲ, ಒಳಗಡೆ ಹೋಗಿ ಮಾತಾಡೋಣ ಬರ್ರಿ. ಸೆಂಟ್ರಿಗೆ ಇರಲಿ ನೋಡ್ಕೊಂಡು ಹಾಕಿ ಸಾಕು. ಸದ್ಯಕ್ಕೆ ಎಲ್ಲೋ ಟ್ಯಾಪ್ ಹಾಕ್ಸ್ತಾ ಇದ್ರಿ ರಿಫ್ಲೆಕ್ಟ್ರು. ಈ ಕಡೆ ಎಲ್ಲೋ ಬರುತ್ತೆ, ಇಲ್ಲೊಂದು ರೆಡ್ಡು, ಇಲ್ಲೊಂದು ರೆಡ್ ಬರ್ತದೆ. ಆ ಸೈಡು ಎಲ್ಲೋ ಬರ್ತದೆ. ವೈಟ್ ಏನು ಹಾಕ್ಸ್ತಾ ಇಲ್ಲ.
ವೈಟು ಯಾಕಂದರೆ ಬಂಪರ್ ಹಾಕ್ಸಿದ್ಮೇಲೆ ಹಾಕ್ಸೋಣ ಅಂತ. ಸದ್ಯಕ್ಕೆ ನಮ್ಮದು ಎಲ್ಲೋ ಸ್ಟಿಕ್ಕಿಂಗ್ ಆಯಿತು, ಬ್ಯಾಕ್ ಸೈಡ್ ರೆಡ್ ಕಲರ್ ಆಯಿತು. ಈಗ ಗ್ಲಾಸು ಟಿಂಟ್ ಮಾಡಿಸ್ತಾ ಇದೀವಿ, 100% ಟಿಂಟು. ಯಾಕಂದರೆ ಬ್ರ್ಯಾಂಡಿಂಗ್ ಹೆಸರೆಲ್ಲ ಗ್ಲಾಸ್ ಮೇಲೆ ಬರ್ತದಲ್ಲ, 100% ಇದೇ ಕಾಣಿಸೋದು, ಇಲ್ಲಾಂದರೆ ಕಾಣಿಸೋದು. ಅದಕ್ಕೋಸ್ಕರ ಪೊಲೀಸ್ ಅವ್ರದ್ದು ಏನು ಮಾಡೋಕ್ಕಲ್ಲ, ಅಡ್ಜಸ್ಟ್ ಮಾಡ್ಕೊಬೇಕಷ್ಟೇ, ಅವೆಲ್ಲ ನಡೀತವೆ. ಇದಕ್ಕೆ ಟ್ಯಾಬ್ಲೆಟ್ಸು ಈಸ್ಕೊಂಡೆ ಅವನು, ನಮ್ಮ ಅಕ್ಕ ಅಪೋಲೋಯಿಂದ ಕಳಿಸಿದ್ಲು. ಈ ವಾಪಸ್ಸು ಅಂಗಡಿ ಹತ್ರ ಹೋಗೋದು, ಹೆವಿ ಜಾಮ್ ಹೋಗ್ರಿ ಆ ಕಡೆ. ಆರೊಂದು ಹಾಕಿ ತಲೆ ಕೆಟ್ಟೋಯ್ತು, ಕೊಯ್ಯೋ 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 ಅಂತ. ಇರೋಣ ಹೊಲ್ಟೋದ್ನಿ. ಇದೇನಕ್ಕ ಬ್ರೋ ಚಿಕ್ಕದು? ಇದೇನು ಚಿಕ್ಕು? ಓ ಫ್ರಂಟ್ ಸಿಮ್ ಇದಕ್ಕಾ? ಓ ಹ್ಞೂ. ಸದ್ಯಕ್ಕೆ ವೈಟ್ ಕಲರ್ ಕಟ್ ಆಗ್ತದೆ, ಇಲ್ಲಿ ಬ್ಲ್ಯಾಕು ಕಟ್ಟಾಗಿ ರೆಡಿಯಾಗಿದ್ದಾವೆ ಆಲ್ರೆಡಿ. ಈ ಥರದ್ದು ಇನ್ನೊಂದು ಸೆಟ್ ಬರ್ತಲ್ಲ ಬ್ರೋ ಒಂದು ಸೈಡ್ಗೆ. ನಮ್ಮ ಗಾಡಿ ಇಲ್ಲಿ ಹಾಕಿದ್ದೀವಿ, ಯಾಕಂದರೆ ಇಲ್ಲಿ ಯಾವುದೋ ಬೇರೆ ಗಾಡಿ ಬಂದರೆ ಬರೀ ಫ್ರಂಟ್ ಸ್ಟಿಕ್ಕರಿಂಗ್ ಅಂತೆ. ನಮ್ಮ ದಿನ ಕಟ್ಟಿಂಗ್ ಆಗ್ತಿದೆಯಲ್ಲ, ಸುಮ್ಮನೆ ಏನಂತೀರ ಅವ್ರ ಪಾಪ ಕೆಲಸ ನಮ್ಮ ಒಂದ್ರಿಗೋಸ್ಕರ ಸ್ಟಾಪ್ ಮಾಡೋಕ್ಕಾಗಲ್ಲ. ಅದಕ್ಕೆ ಗಾಡಿ ಸ್ವಲ್ಪ ಸೈಡ್ಗೆ ಹಾಕ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀನಿ. 2 ಗಂಟೆ ಮ್ಯಾಕ್ಸ್ ಟು ಮ್ಯಾಕ್ಸ್ 1-2 ಗಂಟೆ ಆಗುತ್ತೆ, ನೋಡೋಣ. ಬೇಗ ಆದರೆ ಬೇಗ. ಈ ಗಾಡಿಗೆ ಏನು ಮಾಡ್ತಾರೆ ನೋಡೋಣ ಬರ್ರಿ. ಓಹೋ ಸ್ಟಿಕ್ಕರಿಂಗ್ ಇರುತ್ತೆ, ಬ್ಲೂ ಕಲರ್ ನೋಡ್ರಿ. ಅಲ್ಲಿ ಬರ್ರಿ, ನಮ್ದು ಸ್ಟಾರ್ಟ್ ಮಾಡಿದಾಗ ಸಿಗಮ್ಮ. ಆಲ್ಮೋಸ್ಟ್ ಮುಗೀತು ನಮ್ಮದು. ನೋಡ್ಬೋದು ಲಾಸ್ಟ್ ವರ್ಡ್ ಹಾಕ್ತವ್ರೆ, ಬ್ಲ್ಯಾಕ್ ಎಲ್ಲ ಆಗೋದು. ಈಗ ರೆಡ್ ಒಂದು ಹಾಕೋರೆ. ಈಗ ಇನ್ನೊಂದು ಜಿ ಬಂದು ಇಲ್ಲಿ ಹಾಕಿದ್ರೆ ಗೌತಮ್ದು ಮುಗಿದೋಗುತ್ತೆ. ಇನ್ನೊಂದು ರಾಯಲ್ಸ್ದು ಪೆಂಡಿಂಗ್ ಇದೆ, ಇಲ್ಲಿದೆ ನೋಡಿ ರಾಯಲ್ಸ್. ಸ್ವಲ್ಪ ಹಿಂಗೆ ತೋರ್ಸೋಣ, ಹಿಂಗೆ ನೋಡೋಣ ಹೆಂಗೆ ಹೊಡೆದ್ರು. ಸರಿಣ್ಣ ಸಾಕು. ಇಲ್ಲೊಂದು ಸಿಂಹ ಅದೇ, ಅದೊಂದು ಸರ್ಪ್ರೈಸ್ ಲಾಸ್ಟಲ್ಲಿ ತೋರಿಸ್ತೀನಿ ನಿಮ್ಗೆ ಏನೋದು ಅಂತ. ನೆಕ್ಸ್ಟು ಇದು ನಮ್ಮದೊಂದು ಹೊಸ ಲೋಗೋ ಗಾಡಿ ಮೇಲೆ. ಇದು ಒಂದು ಕಡೆ ನೋಡಿರ್ತೀರಿ ನೀವು, ನೋಡಿರಿ ಹೆಸರು ಬಂದರೆ ಇಲ್ಲೊಂದು ಲೋಗೋ ಬರ್ತದೆ. ಈ ಲೋಗೋ ಏನು ಅಂತ ಥಿಂಕ್ ಮಾಡಿ ನೋಡಿ. ಒಂದು 5 ನಿಮಿಷದಲ್ಲಿ ಹೇಳ್ಬಿಡ್ತೀನಿ, ಬಟ್ ಅಷ್ಟೊಳಗಡೆ ಕಮೆಂಟ್ ಮಾಡಿ ನೋಡೋಣ. ಎಲ್ಲ ನೋಡಿರ್ತೀರ, ನಾನು ಕಾಪಿ ಹೊಡೆದ್ಬಿಟ್ಟು ಮಾಡಿಸ್ತಾ ಇರೋದು. ಇಲ್ಲ ಬರೋದು ಆ ಕಡೆ ನೋಡ್ರಿ ಔಟ್ಪುಟ್ ಯಾವ ಥರ ಬಂದರೆ. ಇಷ್ಟ ಮೇಲಕ್ಕೆ RCB ಇದು, ಇದು ಕೆಳಕ್ಕೆ RCB ಅಂತ ಬರ್ತದೆ. ಅನ್ಬಾಕ್ಸು ನಾನೊಂದು ರಾಯಲ್ಸ್ ಅಂತ ಹಾಕ್ತಿದ್ದೀನಿ. ಯಾವ ಥರ ಇದ್ರೆ ಹೇಳ್ರಿ, ಮಸ್ತ್. ನನಗೊಂದು ನಮ್ಗೇನು RCB ಇದು ನೋಡಿ ಕಾಪಿ ಹೊಡೆದಿದ್ದು ಬೇಜಾರೇನಿಲ್ಲ, ಮಸ್ತಾಗಿದೆ. ಕಮೆಂಟ್ ಮಾಡಿ ಹೇಳ್ರಿ ಯಾವ ಥರ ಇದೆ ಅಂತ. ಲೋಗೋ ಗ್ರೇಟೇ ಇಲ್ಲ, ಲೋಗೋ ಮಾಡಿಸಿದ್ದಕ್ಕೆ. ಇಲ್ಲಿ ಮಿಕ್ಕಿದ್ದು ರಾಯಲ್ಸ್ ಅಂತ ಅವಾಗಲೇ ತೋರಿಸೋದ್ನಲ್ಲ, ಇದು ರೆಡಿ ಆಗಿದೆ, ಇದು ರೆಡಿ ಆಗಿದೆ, ಒಂದು ಸ್ವಲ್ಪ ಇದೆ ಅಷ್ಟೇ. ಇಲ್ಲಿ ಪಕ್ಕದಲ್ಲಿ ಕಣಿ ಕೇಳ್ತಾರೆ, ಬರೀ ಕೇಳೋಣ. ಕಣಿ ಕೇಳ್ತಾವ್ರು 300 ರೂಪಾಯಿ ಅಂತ. ಅದಕ್ಕೆ ನಾವು ಕೇಳೋಣ, ಬೇಡ ತಪ್ಪ ನಮ್ಗೆ ಯಾಕೆ ಕಣಿ ಎಲ್ಲ ಕೇಳಿಸ್ಕೊಂಡು ಹೊರಗಡಾಗಲ್ಲ. ಕೇಳ್ದ ಕಣಿ ಕೇಳಿಲ್ಲ, ಮತ್ತೆ 30 ಕೊಟ್ಟೆ. ಇಷ್ಟೇ ಅಷ್ಟೇ. ಈತನ ಎಷ್ಟು ಇವಾಗ? 300 ರೂಪಾಯಾ? ಇವಾಗೆಲ್ಲ ಕೇಳಬಾರ್ದತ್ತಪ್ಪ, ಇನ್ನು ವಯಸ್ಸಾಗಿದ್ದಾಗ ಏನೋ ಬಿಸ್ನೆಸ್ ಮಾಡಿ ಮದುವೆಗಳಾಗಿ ಮಕ್ಕಳಾದಾಗ ಕೇಳ್ಕೊಂಡ್ರೆ ಒಂದು ಲೆಕ್ಕ. ಇವಾಗ ಕೇಳಿ ಏನು ಮಾಡ್ತಾರೆ, ಅದೇ ಟೆನ್ಷನ್. ಬೇರೆ ಕೆಲಸಗಳು ಮಾಡೋಕ್ಕಾಗಲ್ತಾರೆ. ಲಾಸ್ಟ್ಗೆ ಗಾಡಿನ ಹಾಕ್ಸ್ತಾ ಇದ್ದಾರೆ, ಆ ಗಾಡಿ ತೆಗಿತಾವ್ರೆ. ಬಂದೆ ಹಾಂ, ಎಲ್ಲ ಆಲ್ಮೋಸ್ಟ್ ರೆಡಿ ಆಗಿದೆ. ಗಾಡಿ ಮೇಲೆ ಯಾವ ಥರ ಕಾಣಿಸ್ತದೆ ನೋಡಬೇಕು. ಒಳಗಡೆ ಬೆಂದು ಹೋಗ್ತೀನಿ ಒಂದು 2 ನಿಮಿಷಕ್ಕೆ. ಬರೀ ಗಾಡಿ ಆನ್ ಮಾಡಿ ಆ AC ಬಗ್ ಅಂತ ಹೊಡಿಬೇಕು. ಒಂದು ಸ್ಟ್ಯಾಂಡಲ್ಲಿ ಹಾಕಿದ್ರೆ ಅಂದರೆ ಸ್ಟಿಕರಿಂಗ್ ಜಾಗದಾಗ ಹಾಕಿದ್ದೀವಿ. ಫಸ್ಟು ಮೇಲೆ ಲೋಗೋ ಫಿಕ್ಸ್ ಆಗ್ತದೆ ಸಿಮ್ಮದ್ದು, ಆಮೇಲೆ ನೆಕ್ಸ್ಟ್ ಈ ಲೋಗೋ. ಬ್ರೋ ಫಸ್ಟ್ ಮೇಲೆ ಹಾಕ್ಬಿಡ್ತೀಯಾ? ಮೇಲೆ ಫಸ್ಟು? ಓಕೆ ಓಕೆ ಮುಗಿಸಿ ಇಟ್ಕೊಂಡು ಹಿಂದೆದಾ ಸೈಡು ಮಾತ್ರ ಹೌದು. ಇದು ಹಾಕ್ಬಿಡ್ರಿ ಫಸ್ಟ್, ನೋಡಮ್ಮ ಹೆಂಗೆ ಕಾಣಿಸ್ತದೆ.
ಅದು ನೋಡೋಕೆ ಸಖತ್ ಖುಷಿ ಆಗ್ತದೆ ಇದನ್ನು. ನಾನಂತೂ ಹೋಗಲ್ಲ ಬಿಸ್ಲಾಕ. ಈಗ ಮೇನ್ ಮೆಜರ್ಮೆಂಟ್ ತೊಗೊತವ್ರೆ, ಅದು ಸೆಂಟ್ರಿಗೆ ಬರಬೇಕಲ್ಲ ಲೋಗೋ. ಸುಮ್ಮನೆ ಬ್ಲೈಂಡಾಗಿ ಹಾಕೋಕ್ಕಾಗಲ್ಲ, ಅದಕ್ಕೋಸ್ಕರ ಮೆಜರ್ಮೆಂಟ್ ತೊಗೊತವ್ರೆ. ಸೆಂಟ್ರಿಗೆ ಮಾರ್ಕಿಂಗ್ ಮಾಡಿಕೊಂಡು ಪೆನ್ಸಿಲಲ್ಲಿ ಮತ್ತೆ ಅದನ್ನು ಫಿಟ್ ಮಾಡ್ತಾರೆ ಸೆಂಟ್ರಿಗೆ. ಸ್ಟಿಕ್ಕರ್ ಹೋಯ್ತು, ಇವಾಗ ಹಾಕ್ತಾರೆ ನೋಡ್ರಿ ಸ್ಟಿಕ್ಕರ್ ನೀಟಾಗಿ. ವಾ ಆಯ್ನ ಅಲ್ಲಿಂದನೂ ಚುಮ್ತಾವ ನಾವು ಆಚಿಕ. ಅದು ಹಾಕೋದು ರೀಸನ್ ಏನಕ್ಕೆ ಅಂದರೆ ಇನ್ ಕೇಸ್ ಪ್ರಾಪರಾಗಿ ಸ್ಟಿಕ್ ಆಗಿಲ್ಲ ಅಂದರೆ ಮೂಮೆಂಟ್ ಮಾಡ್ಕೊಂಬೋದು ಯಾವ ಕಡೆ ಬೇಕೋ ಆ ಕಡೆ. ಓ ಗಾಡಿ ಮೇಲೆ ಕಾಲಿಡ್ತಾವನೆ, ಡೆಂಟಿಗಿಂತ ಆಗ್ಬಿಟ್ರೆ ಕಷ್ಟ. ಅಯ್ಯೋ ಅಯ್ಯೋ ಗಾಳಿ ಡ್ಯಾನ್ಸ್ ಆಗ್ತದಲ್ದು. ಸೆಂಟ್ರಿಗೆ ಅದೇ ಪರವಾಗಿಲ್ಲ, ಕರೆಕ್ಟಾಗಿದೆ ಬಿಡಿ. ರಾಯಲ್ಸ್ದಾಯಿತು. ಈಗ ಸೈಡ್ ಡೋರ್ದು ಆಲ್ಮೋಸ್ಟ್ ಕಟ್ಟಿಂಗ್ ಆಗದೆ, ಒಂದು 2-3 ಪೀಸ್ ಪೆಂಡಿಂಗ್ ಅದೇ. ಅದು ಕಟ್ ಮಾಡಿಬಿಟ್ಟು ಮಿಕ್ಕಿದ್ದು ಹಾಕ್ತಾರಂತೆ. ನೀನು ಕೇಳಕ್ಕ ಇದೆ ಆ ಕಡೆ ಗ್ಯಾಪ್ ಹೋದದೇನೋ. ಮೆತ್ಕೊಂಬಿಡ್ತಾ ಇಲ್ಲ ಇಲ್ಲ ಆರಾಮ. ಈ ದೋಸ್ತ್ ಮುಚ್ಚೋದು ಪರವಾಗಿಲ್ಲ, ಸ್ವಲ್ಪ ಏನೋ ತೊಂದರೆ ಇಲ್ಲ. ಅದಲ್ಲ ಜಿ ಮೇಲೆ ಟೀ ಕ್ಲೋಸ್ ಆದರೂ ಪರವಾಗಿಲ್ಲ, ಅದು ನೀಟಾಗಿ ಬರಲಿ. ಅದು ಮೇಲೆ ಕ್ಯಾಂಗಲ್ ಇದ್ರ ಮೇಲೆ ಬರಬೇಕಲ್ಲ, ಅದ್ರ ಮೇಲೆ ಇದ್ರ ಮೇಲೆ ಸ್ವಲ್ಪ ಇರಲಿ ಸಾಕು. ರಾಯಲ್ಸ್ ಎಲ್ಲಿವರೆಗೂ ಬರ್ತದೆ? ಎಷ್ಟು ಉದ್ದ ಬರ್ತದೆ ಅಲ್ಲಿ? ಎಂಥದ್ದು ಡೋರ್ ಲಾಕ್ ಏನು ಪ್ರೆಸ್ ಆಗೋಲ್ಲ ಹೋದ್ರೆ ಈ ಕಾರ್ನರ್ ಏನೋ ಈ ಥರ ಬಂದಿರ್ತದೆ, ಇಲ್ಲಿ ಮಾತ್ರ ಒಂದು ಸ್ವಲ್ಪ ಹೋಗ್ಬೋದು ಅಷ್ಟೇ. ಕಾರ್ನರ್ ಎಲ್ಲ ಹೋಗ್ಬೋದು. ಸರಿ ಹಾಕ್ರಿ ಅಷ್ಟೇ, ಹಾಕಿ. ನೆಕ್ಸ್ಟ್ ಟೈಮ್ ಇದು ಹಾಕ್ಸೋ ಫುಲ್ ಮಳೆ ಇತ್ತು, ಒಳ್ಳೆ ಸರ್ಕಸ್ ಮಾಡಿದ್ವಿ. ಈ ಟೈಮು ಆರಾಮ ಬಿಸಿಲದೆ, ಬೇಗ ಒಣಗೋ. ಇದು ಇದಾರ್ಬಿಡ್ತದಲ್ಲ, ಮೆತ್ಕೊಂಡ್ಬಿಡ್ತದೆ ನೀಟಾಗಿ. ಹಂಗೆ ಹೀಟ್ ಆಗ್ಬಿಡೋದು ಮಗ ಆಗ್ತೀನಿ. ಇದು ಆಲ್ಮೋಸ್ಟ್ ಒಂದು ಸೈಡ್ ಆಗದೆ. ಗೌತಮ್ ಅಂತ ರಾಯಲ್ಸ್ ದಿನ ಕಟ್ಟಿಂಗ್ ಆಗಿಲ್ಲ ನೋಡ್ರಿ, ಈ ಥರ ಬಂದರೆ ಮೇಲೆ ಕಟ್ ಮಾಡಿಬಿಟ್ಟು ಅಲ್ಲೇ ಜೈಂಟ್ ಹೊಡ್ಸ್ಬಿಡ್ತೀನಿ, ಚೆನ್ನಾಗಿ ಕಾಣಿಸಲ್ಲ ಅಂತ. ಇರೋ ನೋಡೋ, ಅಲ್ಲ ಅದ್ರ ಮೇಲೆ ಇದ್ದದ್ದು ಬೇಕಾದ್ರೆ ಕಟ್ ಮಾಡಿದ್ರೆ ಪರವಾಗಿಲ್ಲ, ಒಳಗಿಂದ ಹಾಕ್ಸ್ಕ ಹೇಳ್ತೀನಿ. ಈ ಹತ್ರಕ್ಕೆ ಬಂದುಬಿಡ್ಲಿ, ಬರೀ ಇಷ್ಟು ಮಾತ್ರ ಗ್ಯಾಪ್ ಇರಲಿಲ್ಲ ಅಂಕ. ಅದು ಹತ್ರಕ್ಕೆ ಹಾಕ್ತೀನಿ ನೋಡು, ಅದು ಸ್ವಲ್ಪ ಕಾಣಿಸೋ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊತೀನಿ ಹೆಂಗೋ ಒಂದು ಸ್ವಲ್ಪ. ಹಾಂ ಅಲ್ಕಿರ್ಲಿ. ಇನ್ನು ಸ್ವಲ್ಪ ಲೆಫ್ಟಿಗೆ ಬಾ. ಅಲ್ಲ ಓ ಕಾಣಿಸ್ತೀರ ಆಗುತ್ತದೆ ಅಂತನಾ? ಇಲ್ಲ ಹಿಂಗೆ ಈ ಕಡೆ ಬಾ ಇನ್ನು ಸ್ವಲ್ಪ. ಇವಾಗ ಜಾಸ್ತಿ ಹೊಲ್ಟಾಯ್ತು, ವಯಸ್ಸು ಸ್ವಲ್ಪ ಹಿಂಗಿರ್ಲಿರೋ. ಇವಾಗ ಇರ್ತದಲ್ಲ, ಸಾಕಲ್ಲ? ಹಾಂ ಸಾಕು, ಸ್ಟ್ರೈಟ್ ನೋಡ್ಕೊಂಡು ಮೆಚ್ಚಾಕು ಸಾಕು. ಆ ಕಡೆಗೆ ಏನು ಜಾಸ್ತಿ ಆಯ್ತಾ? ಇಲ್ಲ ಕರೆಕ್ಟ್ ಆಗದ? ಈಗ ಸೆಂಟ್ರಿಗದ? ಅಲ್ಲ ಸೆಂಟ್ರಿಗಿದ್ರೆ ಓಕೆ, ಸೆಂಟ್ರಿಗಿದ್ರೆ ಹೊಡೆದಾಕು. ಹಿಂದ್ಗಡೆ ರಾಯಲ್ಸು ಕಂಪ್ಲೀಟ್ ಆಗದೆ ನೋಡ್ಬೋದು. ಸ್ವಲ್ಪ ಡೋರ್ ತೆಗಿತೀವಲ್ಲ, ಅದಕ್ಕೋಸ್ಕರ ಇಲ್ಲಿ ಸೆಂಟ್ರಲ್ ಗ್ಯಾಪ್ ಬಿಟ್ಟಿರೋದು, ಇಲ್ಲಾಂದರೆ ಫುಲ್ ಆಗಿರೋದು. ಈಗ ಅಲ್ಲಿ ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಅಲ್ಲೊಂದು ಬರ್ತದೆ, ಅದನ್ನು ಕಟ್ ಮಾಡ್ತವ್ರು ಬರೀ ನೋಡೋಣ. ಅದೊಂದು ಹಾಕಿದ್ರೆ ಕೆಳಗಡೆ ರಾಯಲ್ಸು ಮುಗೀತು ಕೆಲಸ ಎಲ್ಲ. ಹ್ಞೂ ನೋಡಿ ರಾಯಲ್ಸ್ ರೆಡಿ ಆಗಿದೆ ಆಲ್ರೆಡಿ. ವೈಟ್ ಕಲರ್ದಿದು ಇದು ರೆಡಿ ಆಗ್ತದೆ. ಹಾಂ ಅದ್ರ ಮೇಲ್ಕ ಸ್ವಲ್ಪ ಮೇಲ್ಕ ಸ್ಟಿಕ್ಕರ್ ಕೇಳಕ್ಕ, ಸ್ವಲ್ಪ 1 ಇಂಚ್ ಕೇಳಕ್ಕೆ ಇಲ್ಲಿ ಸ್ಟಿಕ್ಕರ್ ಕೇಳಕ್ಕ ಕರೆಕ್ಟಾಗಿ ಆ ಲೆವೆಲ್ ಇರಲಿ ಕರೆಕ್ಟಾಗಿ. ಇದು ರೈಟ್ ಅದೇ ರೈಟ್ ಇದೆಯಾ? ಇದೆ ಅನ್ಸುತ್ತೆ, ಜೋಶಾಗಿ ಹೇಳ್ಬಿಟ್ಟಿದ್ದೀನಿ ಅವಕ್ಕ. ಇದೆಯಾ ಇಲ್ಲ ಫಿಟ್ ಬಿಡೋಕ್ಕಷ್ಟೇ, ರೈಟಾಗಿದೆ, ಏನು ತೊಂದರೆ ಇಲ್ಲ ಅಷ್ಟೇ. ಹಿಂದೇದು ಮುಗೀತಿದ್ದು ಒಂದು ಹಾಕಿದ್ರೆ ಸೈಡಲ್ಲಿ ನಂಬರ್ ಪ್ಲೇಟ್ ಒಂದು ಹಾಕ್ಸ್ಬೇಕಿತ್ತು, ಮರ್ತೋದೆ, ಅದೊಂದು ಹೇಳ್ಬೇಕೀಗ. ಧರ್ಮೋ ರಕ್ಷತಿ ರಕ್ಷಿತಃ, ಧರ್ಮವನ್ನು ನಾವು ಕಾಪಾಡಿದರೆ ಧರ್ಮವು ನಮ್ಮನ್ನು ಕಾಪಾಡುತ್ತದೆ ಅಂತ ಅರ್ಥ. ಅದು ಯಾರಕನ್ನ ಗೊತ್ತಿಲ್ಲ ಅರ್ಥ ಮಾಡ್ಕೊಳ್ತೀವಿ. ಗೌತಮ್ ರೆಡಿ ಆಗಿತ್ತು, ರಾಯಲ್ಸ್ ಈಗ ಮೆಚ್ತವ್ರೆ.
ಇಂಟ್ರಾಗಂತೂ ಫುಲ್ ಬಾಡಿ ಕವರ್ ಆಗಿತ್ತು. ಈ ಗಾಡಿಗೆ ಸ್ವಲ್ಪ ಚಿಕ್ಕದು ಅನಿಸ್ತದೆ, ಬಟ್ ಏನು ಮಾಡೋಕ್ಕಲ್ಲ, ಆಗೋದೇ ಸೈಜ್ ಅಷ್ಟೇ. ಇದು ಕಾಂಪ್ಲಿಕೇಟೆಡ್ ಇರಲ್ಲ, ಮೇಲೆ ಇರ್ತಾರೆ ಅದಣ್ಣ. ಎದ್ಕೊಂಬಿಡ್ತು ಆ ಇಂಟ್ರಾಗ್ ಸ್ವಲ್ಪ ಈ ಕಾರ್ನರ್ಲಿ ಎದ್ಕೊಂಬಿಟ್ಟವು ಲೈಟಾಗಿ ಎರ್ಜಿಗಳು. ಅದು ಗೊತ್ತಿಲ್ಲ ವೈಟೇ ಹಾಕ್ಸ್ಬಿಟ್ರೆ ಪೇಂಟ್ ಹೊಲ್ಟೋದಲ್ಲ ತೆಗಿಯೋ ಅಷ್ಟೊತ್ಕ ಪೇಂಟ್ ಮಾಡಿಸಿ ಹಾಕ್ಸ್ಬೇಕಾಗ್ತದೆ. ಒಳ್ಳೆ ಕೆಲಸ ಮಾಡಿದೆ ಅವತ್ತು. ಜೋಶಲ್ಲಿ ಬರೀ ವೈಟ್ ಹಾಕ್ಸ್ಬಿಟ್ಟಿದ್ರೆ ಇಂಟ್ರಾಗ ಏನು ಕತೆ ನಂದು ಆಗಲ್ಲ. ಏನೋ ಚಿಕ್ಕದಾಗಿ ನಂಬರ್ ಗಿಂಬರ್ ಅಂದರೆ ಹಾಕ್ಬೋದು. ಇದೇನು ವೈಟ್ ಕಲರ್ ಬಂದ್ಬಿಡ್ತದ ಇಂಥ ಕಡೆ ಹಾಕ್ಸ್ಬಿಟ್ಟೆ ಗಾಡಿ ಪೇಂಟ್ ಹೋಯ್ತು ಅಂತ 20,000 ಡೋರ್. ಹೌದೌದು, ಆಲ್ಮೋಸ್ಟ್ ಎಲ್ಲ ಮುಗೀತು. ಇನ್ಸ್ಟಾಗ್ರಾಮು ಯೂಟ್ಯೂಬು ಇಲ್ಲಿ ಇವಾಗ ಹೆಸರು ಬರ್ತದೆ ನಂದು ನೋಡೋರು ಹಾಕ್ತವ್ರೆ. ಇದೆಲ್ಲ ಆದಮೇಲೆ ಸೈಡಲ್ಲಿ ಒಂದು ನಂಬರ್ ಪ್ಲೇಟ್ ಹಾಕ್ಸಿದೆ, ಪ್ಲಸ್ ಇಲ್ಲಿ ನಮ್ಮದು ಗೌತಮ್ ರಾಯಲ್ಸ್ ಒಂದು ಲೋಗೋ, ಮತ್ತು ನಾರ್ಮಲ್ ಗೌತಮ್ ರಾಯಲ್ಸ್ ಇದು ಎಲ್ಲ ಅವಾಗೇ ನೋಡಿದೆ ನೀವು. ಇವಾಗ ಅದು ಹಾಕ್ಸೋಣ ಬನ್ನಿ, ಆಮೇಲೆ ನಾವು ಮಿಕ್ಕಿದೆಲ್ಲ ಹೇಳ್ತೀನಿ ನಿಮ್ಗೆ ಎಷ್ಟಾಯಿತು ಏನೋ ಅಂತ. ನೋಡಿರಿ ಫೈನಲಾಗಿ ಈ ಥರ ಬಂದಿದೆ ಗೌತಮ್ ರಾಯಲ್ಸ್ ಅಂತ. ಇಲ್ಲಿ ಇನ್ಸ್ಟಾಗ್ರಾಮ್ದು ಏನೋ ಹಾಕೋಕೆ ಹೋಗಿಲ್ಲ, ಬರೀ ಯೂಟ್ಯೂಬ್ ಒಂದು ಮಾತ್ರ ಹಾಕ್ಸಿದ್ದೀನಿ ಇರಲಿ ಅಂತ. ಈಗ ಪೇಮೆಂಟ್ ಎಷ್ಟಾಯಿತು ಏನೋ ಎಲ್ಲ ಕೇಳಂಬರ್ರಿ. ಈಗ ಆಮೇಲೆ ಮಿಕ್ಕಿದ್ದು ಸಿನಿಮ್ಯಾಟಿಕ್ ಶಾರ್ಟ್ಸ್ ಏನು ತೆಗಿಯೋಕೆ ಹೋಗಲ್ಲ, ಒಬ್ಬನೇ ಇರೋದಲ್ಲ. ಸದ್ಯಕ್ಕೆ ಒಂದು ಲಾಂಗ್ ಬಾಡಿಗೆ ಇದೆ ಇವತ್ತು, ಅದು ಮುಗಿಸ್ಕೊಬೇಕು. ಪೇಮೆಂಟ್ ಎಲ್ಲ ಕೇಳ್ಕೊಂಡು ಎಷ್ಟಾಯ್ತು ಏನೋ ಅಂತ ಆಮೇಲೆ ಅವ್ರನ್ನೂ ಪರಿಚಯ ಮಾಡಿಸ್ತೀನಿ. ಅದೆಲ್ಲ ಆದಮೇಲೆ ವೀಡಿಯೋ ಎಂಡ್ ಮಾಡ್ತೀನಿ. ಬರ್ರಿ ಮುಗೀತಪ್ಪ, ಪೇಮೆಂಟು ಆಯಿತು. ಪೇಮೆಂಟು ಹೆಚ್ಚು ಕಮ್ಮಿ ಒಂದು 6,000 ಆಯಿತು. 8,000 ಏನಾಗಿತ್ತು, ಪಾಪ ಡಿಸ್ಕೌಂಟ್ ಕೊಟ್ಟರು. ಬರ್ರಿ ಯಾರನ್ನೂ ಬರೋಂಗಿದ್ರೆ ಈ ಕಡೆ ಬಂದು ಟ್ರೈ ಮಾಡಿರಿ. ಅಂಗಡಿ ಹೆಸರು ನೋಡಿರಿ ಕನಕ ಆರ್ಟ್ಸ್ ಅಂದ್ಬಿಟ್ಟು ಹೊಸಕೋಟೆ. ಇಲ್ಲೇ ಕರೆಕ್ಟಾಗಿ ಎಲ್ಲಿ ಗೊತ್ತಾ ನೋಡ್ರಿ, ಇಲ್ಲೇ ಹಿಂಗೆ ಹೋದ್ರೆ ಬೆಂಗಳೂರು ಚಿಂತಾಮಣಿ ಕಡೆಯಿಂದ ಬರ್ತೀರ, ಮಾಲೂರು ರೋಡು ಮಣಿ ದಮ್ ಬಿರಿಯಾನಿ ಏನೋ ಇಲ್ಲದೆ ಅದೇ ರೋಡಾಗಿ ಇಲ್ಲ ಇಲ್ಲೇ ಎಲ್ಲ ಬರೋದು. ಯಾರು ಮಣಿ ದಮ್ ಬಿರಿಯಾನಿ? ಹಾಂ, 100 ಮೀಟರ್ಸ್ ಅಷ್ಟೇ. ಲೆಫ್ಟ್ ಎತ್ಕೊಂಡ್ರೆ ಅದ್ರ ಪಕ್ಕನೇ ಇರೋದಿಲ್ಲ. ಇದ್ದರೆ ನಿಮ್ಗೆ ಇವ್ರು ಸಿಗ್ತಾರೆ. ಥ್ಯಾಂಕ್ಸ್ ಬ್ರೋ ಮಾಡ್ಕೊಟ್ಟಿದ್ದಕ್ಕೆ. ಯಾರನ್ನ ಬರೋಂಗಿದ್ರೆ ಬರ್ರಿ, ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಬಟ್ ನಮ್ಗೆ ಲೋಗೋ ಮಸ್ತ್ ಇಷ್ಟ ಆಯಿತು ನೋಡಿರಿ, ಸಖತ ಮಾಡಿಕೊಟ್ಟವ್ರೆ. 3D ಪ್ರಿಂಟೆಡ್ ಇದ್ದಂಗಿದೆ. ಏನೋ ಮಾಡ್ಸೋಂಗಿದ್ರೆ ಮಾಡಿಸ್ರಿ, ಇಲ್ಲಿ ಒಂದು ಡಿಸ್ಕೌಂಟ್ ಮಾಡಿಕೊಡ್ತಾರೆ. ಸದ್ಯಕ್ಕೆ ನಮ್ದು ಇಲ್ಲಿ ಮುಗೀತು, ಬರ್ರಿ ಗಾಡಿಯಲ್ಲಿ ಸಿಕ್ಕಬಂದು. ಆಲ್ಮೋಸ್ಟ್ ಇಲ್ಲಿ ಕೆಲಸ ಮುಗೀತು. ಪಾಪ ನಮ್ಮ ಮನೋಜ್ ಅಣ್ಣ ಜ್ಯೂಸ್ ಕೊಡ್ತೀನಿ ಪಾಪ ಅಂತ ಹೇಳಿದ್ನ, ಅದಕ್ಕೆ ಕಾಯ್ತಾ ಇದ್ದೀನಿ. ಹಾಗೆ ಅಪ್ಪಾಗ ನೋಡ್ರಿ ನಮ್ಮ ಸಬ್ಸ್ಕ್ರೈಬರ್ ಬಂದವ್ರೆ, ಇದು ಹೊಸಕೋಟೆಯವ್ರೆ ಅಂತ. ನಿಮ್ಮ ಹೆಸರು ಇದೇ ಹೊಸಕೋಟೆನಾ? ಹೆಂಗೆ ನೋಡ್ರಿ ಹಿಂದೆ ಗಾಡಿ ಸ್ಟಿಕ್ಕರ್ ನೋಡ್ಬಿಟ್ಟು ಕಂಡಿಡಿದಲ್ಲ. ಓ ಫಾಂಟಾ ಕೊಟ್ಟನು, ಥ್ಯಾಂಕ್ಸ್ ಅಪ್ಪ. ನೋಡಿ ಇನ್ನೂ ಸ್ಟಿಕ್ಕರಿಂಗ್ ಮಾಡಿಸ ಅರ್ಧ ಗಂಟೆ ಆಗಿಲ್ಲ, ಅವಾಗಲೇ ಗಾಡಿ ಕಂಡುಹಿಡಿತವ್ರೆ. ಅಂದರೆ ಇನ್ನು ಸ್ಟಿಕ್ಕರಿಂಗ್ ಮಾಡಿಸಿದ್ಮೇಲೆ ಇನ್ನೂ ಚೆನ್ನಾಗಿರ್ತದೆ. ಈ ಗಾಡಿ ಮಾಡಿಸಿದ್ರೆ ಚೆನ್ನಾಗಿ ಕಂಡುಹಿಡಿತಾ ಇದ್ರು, ಕಲರ್ ನೋಡ್ಬಿಟ್ಟು. ಹಾಂ ವೈಟ್ ಚೆನ್ನಾಗಿ ಬಂದಿದೆ ಸ್ಟಿಕ್ಕರಿಂಗು. ನೋಡಿ ಇಲ್ಲೇ ಏನೇ ಮಾಡಿದ್ದು ಎಲ್ಲ. ಏನ್ರಪ್ಪ ಹೆಂಗದ ಸ್ಟಿಕ್ಕರಿಂಗು? ಚೆನ್ನಾಗದ? ಏನೋ ಮಾಡಿಸಿದ್ದೀನಿ. ಸಬ್ಸ್ಕ್ರೈಬರ್ಸ್ ಯಾರು ನೋಡ್ರಿ. ಬನ್ನಿ ಬ್ರೋ, ಹೇಳಿ ಬ್ರೋ, ಆರಾಮಾ? ಫುಲ್ ವಿಲನ್ ಇದ್ದಂಗೆ ಇದೀನಿ ನೋಡಿ, ಸಕ್ಕತ್ತಾಗಿರ್ತೀನಿ ನೋಡಕ್ಕ. ಚೈನ್ಗಿನ ಹಾಕೊಂಡು. ಹೌದಾ, ಚೆನ್ನಾಗಿರ್ತದಾ? ಇವಾಗ ಮಾಡಿಸ್ಕೊಂಡು ಬರ್ತಾ ಇದ್ದೆ, ಇವಾಗ ಇಲ್ಲೇ ಹೊಸಕೋಟೆಗ. ಇವಾಗ ಹೊಸಕೋಟೆಗೆ ಮಾಡಿದ್ದು. ಏನು ಆರಾಮಾ? ಹಾಂ ಸರಿ ಬಂದೆ ಬ್ರೋ. ನೋಡಿದ್ರಲ್ಲಪ್ಪ ನಮ್ಮ ಸಬ್ಸ್ಕ್ರೈಬರ್ಸು, ನಮ್ಮ ಫ್ರೆಂಡ್ಸ್ ಸಿಕ್ಕಿದ್ರು. ಸಿಕ್ಕಿ ಹಿಂಗೆ ಮಾತಾಡ್ಸಿದ್ರೆ ಸಖತ್ ಖುಷಿ ಆಗ್ತದೆ. ಏನೋ ಜೀವನದಲ್ಲಿ ಕಿತ್ತು ಗುಡ್ಡೆ ಆಗ್ತಾ ಇದ್ದೀನಿ ಅಂತ. ಏನಂತ ಹೇಳೋಕ್ಕೂ ಗೊತ್ತಾಗ್ತಾ ಇಲ್ಲ. ನಾನೇನು ದೊಡ್ಡ ಕಂಟೆಂಟ್ ಕ್ರಿಯೇಟರ್ ಅಲ್ಲ, ದೊಡ್ಡ ಯೂಟ್ಯೂಬರ್ಸ್ ಅಲ್ಲ. ಆ ಲೆವೆಲ್ ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ಬರಲ್ಲ. ನೋಡ್ರಪ್ಪ, ನಾನು ಗಾಡಿ ಓಡಿಸ್ತೀನಿ, ಇಲ್ಲಿಂದ ಇಲ್ಲಿಗೆ ಹೋದೆ ಅಂತ ವಿಡಿಯೋ ಮಾಡಿ ಹಾಕ್ತೀನಿ. ಜನಕ್ಕೆ ಇಷ್ಟ ಆಗ್ತಾಯಿದೆ, ನನಗೂ ಖುಷಿ ಆಗ್ತದೆ. ಇದು ನೋಡು, ಗಾಡಿ ನಂಬರ್ ಹಿಂದೆಗಡೆ ಸ್ಟಿಕ್ಕರಿಂಗ್ ನೋಡ್ಬಿಟ್ಟು ಬಂದಿದ್ದಂತೆ. ಇನ್ನು ಗಾಡಿ ಸ್ಟಿಕ್ಕರಿಂಗ್ ಮಾಡಿಸಿ ಅರ್ಧ ಗಂಟೆನೂ ಆಗಲಿ ಹೆಚ್ಚು ಕಮ್ಮಿ. ಅವಾಗಲಿಬ್ಬರು ಅಂದರೆ ಬೇರೆಯವರು ಏನು ಕತೆನೋ ಗೊತ್ತಿಲ್ಲ, ನನಗೆ ಒಬ್ಬರು ಸಿಕ್ಕಿದ್ರೆ ಸಾಕು ದಿನಕ್ಕೆ. ಮತ್ತು ಈ ಒಂದು 2 ದಿನದ ವೀಡಿಯೋ, ಒಂದು ತಿಂಗಳಿಂದ ಪ್ರಾಪರಾಗಿ ರೆಗ್ಯುಲರ್ ಇಲ್ಲಲ್ಲ, ಎಷ್ಟು ಜನ ಸಿಗ್ತಾರೆ ಗೊತ್ತಾ? ನಾನು ಯೂಟ್ಯೂಬರ್ ಮೀಟ್ ಮಾಡಿಬಿಟ್ಟೆ ಅಂತ ನನ್ಕ ಅವ್ರಿಗೆ ಮೀಟ್ ಮಾಡಿದ್ರೆ ಅವ್ರಿಗಿಂತ ಖುಷಿ ನನ್ಕ. ಅಯ್ಯೋ ನನ್ನ ವೀಡಿಯೋಸ್ ನೋಡ್ಬಿಟ್ಟು ನನ್ನ ಮಾತಾಡ್ಸೋಲ್ಲಪ್ಪ ಅಂತ ಖುಷಿ ಆಗ್ತದೆ. ಇರ್ಲಿ ಬರ್ರಿ, ನನ್ಕ ಸ್ವಲ್ಪ ದುರಂಕಾರ. ಜನ ಇಷ್ಟೆಲ್ಲ ಇಷ್ಟಪಡ್ತಾರೆ, ನಾನು ಕನ್ಸಿಸ್ಟೆನ್ಸಿನ ವೀಡಿಯೋ ಮಾಡೋಕ್ಕಾಗಲ್ಲ. ಅದು ಒಂದು ಕಡೆ ಕೆಲಸದ ಮೇಲೆ ಪ್ರೆಷರು, ಇನ್ನೊಂದು ಹೆಂಗೆ ಗೊತ್ತಾ, ನಾನು ಮಾಡೋಣ ಬಿಡು ಅಂತ ಒಂಥರ ನೆಗ್ಲಿಜೆನ್ಸಿ ಮಾಡ್ತೀನಿ. ಇನ್ಮೇಲಾದರೂ ಮಾಡಬೇಕು.
ಇವತ್ತು ಸಾಯಂಕಾಲ ಒಂದರೆ ಬಾಡಿಗೆ. ನೀವು ನೆಕ್ಸ್ಟ್ ಡೇದಲ್ಲಿ ನೋಡ್ತೀರಾ. ಬಟ್ ಎಲ್ಲಿಗೆ ಅಂತ ಇವಾಗ ಕ್ಲೂ ಕೊಟ್ಬಿಡ್ತೀನಿ. ನಾನು ನಮ್ಮ ಬಡ ದೋಸ್ತ್ ಎತ್ಕೊಂಡು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಫ್ರೆಂಡ್ ಮದುವೆಗೆ ಮೆಟೀರಿಯಲ್ಸ್ ಹಾಕೊಂಡು ಇಲ್ಲಿಂದ ತೊಗೊಂಡು ಹೋಗ್ತಾ ಇದ್ದೀನಿ. ಇವತ್ತು ಸಾಯಂಕಾಲ ಲೋಡ್ ಮಾಡ್ಕೊಂಡು ನೈಟ್ ಬಿಡ್ತೀನಿ. ನಮ್ಮ ಬಡ ದೋಸ್ತು ಒಂದು ಲಾಂಗ್ ಬಾಡಿಗೆ ಅಂದ್ಕೊಳ್ಳಿ, ಫಸ್ಟ್ ಲಾಂಗ್ ಬಾಡಿಗೆ. ಲಾಂಗ್ ಅಂದರೆ ಹೋಗಿ ಬಂದಿದ್ದೀನಿ ಮೊನ್ನೆ ಗಿತ್ತೂರಿಗೆಲ್ಲ ಹೋಗಿ ಬಂದೆ. ನಮ್ಮ ಕರ್ನಾಟಕದೊಳಗಡೆ 300-400 ಕಿಲೋಮೀಟ್ರ್ ಹೋಗಿ ಧರ್ಮಸ್ಥಳಕ್ಕೆ ಹೋಗ್ತಾ ಇರೋದು ಮೇನು. ಅದು ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ. ಅದ್ರಾಗೂ ಅಲ್ಲೇ ಹೋಗಿ ಪೂಜೆ ಗಾಡಿ ತೊಳಿಸ್ಬಿಟ್ಟು ಪೂಜೆ ಮಾಡಿಸ್ಬಿಡ್ತೀನಿ ಮೇನು. ಥರ ಖುಷಿ ಆಗ್ತದೆ. ಬರ್ರಿ ನೆಕ್ಸ್ಟ್ ನಿಮ್ಗೆ ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಮನೆ ಹತ್ರ ಸಿಗ್ತೀನಿ. ಮನೆ ಹತ್ರದಿಂದ ಲೋಡಿಂಗ್ ಗೀಡಿಂಗ್ ಮಾಡಿಕೊಂಡು ಮುಂದೆ ಧರ್ಮಸ್ಥಳಕ್ಕೆ ಹೋಗ್ಬಿಡೋಣ ನೈಟು. ಏನಂತೀರಾ? ಮತ್ತು ಕಮೆಂಟ್ ಮಾಡಿರಿ ಯಾವ ಥರ ಇದೆ ಸ್ಟಿಕ್ಕರಿಂಗ್ ಅಂತ. ಇನ್ ಕೇಸ್ ಏನಾರ ಚೇಂಜಸ್ ಮಾಡಬೇಕು ಬ್ರೋ, ಅದು ಇಲ್ಲ ಹಾಕ್ರಿ ಅಲ್ಲ ಹಾಕ್ರಿ. ನಿಮ್ಗೆ ಸಜೆಷನ್ಸ್ ಹೇಳ್ರಿ. ಜಾಸ್ತಿ ಜನ ಏನು ಹೇಳ್ತಾರೆ ಸಜೆಷನ್, ಅದನ್ನು ಚೇಂಜ್ ಮಾಡಾಕ್ತೀನಿ. ನಿಮ್ಗೋಸ್ಕರ ಇವೆಲ್ಲ ಮಾಡ್ತಾರೆ, ಇನ್ಯಾರಿಗೋಸ್ಕರ? ನೀವು ನೋಡಲಿ ಅಂದರೆ ನಾನು ಬ್ರ್ಯಾಂಡಿಂಗ್ ಮಾಡಿಸೋದು. ನೀವು ನೋಡಿಲ್ಲ ಅಂದರೆ ಮತ್ತೆ ನಾನು ಬ್ರ್ಯಾಂಡಿಂಗ್ ಮಾಡಿಸಿ ಯೂಸ್ ಇಲ್ಲಲ್ಲ. ಸೊ ಅದಕ್ಕೆ ನಿಮ್ಮ ಹತ್ರ ಸಜೆಷನ್ಸ್ ಕೇಳ್ತಾ ಇರೋದು. ಏನು ಮಾಡೋದು ಹೇಳ್ರಿ, ಏನಾರ ಚೇಂಜಸ್ ಮಾಡಬೇಕಾ? ನನಗೆ ಒಂದು ಚೇಂಜಸ್ ಮಾಡಬೇಕು ಅಂತ ಇವಾಗ ಅನಿಸ್ತಾ ಇರೋದಂದರೆ, ಮೇಲೆ ಲೋಗೋ ಇದೆಯಲ್ಲ ರಾಯಲ್ಸ್ ಅಂತ, ಅದು ಬಂದ್ಬಿಟ್ಟು ಮೇಲೆದು ನಿಮ್ಗೆ ಗೊತ್ತಿರ್ತದೆ. RCBದು ಅನ್ಬಾಕ್ಸ್ ಇವೆಂಟಲ್ಲೇ ನಡೀತದಲ್ಲ, ಅದ್ರದ್ದು ಲೋಗೋ, ಅದು ಸಿಮ್ಮದ್ದು. ಅದ್ರ ಕೆಳಗಡೆ RCB ಅಂತ ಬರ್ತದೆ. ನಾನು ಅದಕ್ಕೆ ಅನ್ಬಾಕ್ಸ್ ಅಂತ ಬರ್ತದೆ, ನಾನು ಅದಕ್ಕೆ ರಾಯಲ್ಸ್ ಅಂತ ಹಾಕೊಂಡ್ಬಿಟ್ಟಿದ್ದೀನಿ. ಬಟ್ ಆ ಲೋಗೋ ಇನ್ನು ಸ್ವಲ್ಪ ದೊಡ್ಡದು ಮಾಡಿದರೆ ಚೆನ್ನಾಗಿರ್ತಾ ಇತ್ತು ಅನಿಸ್ತದೆ. ಏನಂತೀರಾ? ನೀವೇ ಕಮೆಂಟ್ ಮಾಡಿ ಹೇಳ್ರಿ. ನಾನು ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋಂತ ಮರೆಯೋಕೆ ಹೋಗ್ಬೇಡ್ರಿ. ಪ್ಲಸ್ ಬೆಲ್ ಐಕಾನ್ ಮತ್ತೆ ಸೊ ದಟ್ ನಿಮ್ಗೆ ಇನ್ಸ್ಟೆಂಟ್ ಅಪ್ಡೇಟ್ ಸಿಗಿ ಅಂತ. ನಾನು ನಿಮಗೆ ನೆಕ್ಸ್ಟ್ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್. ಜೈ ಶ್ರೀರಾಮ್, ಜೈ ಆಂಜನೇಯ.